ಲಾಂಗ್ ಟೈಮ್ ನಾವು ಒಂದು ಟ್ರಿಪ್ ಹೊರಟಿದ್ದೀವಿ. ಸೊ ಆಲ್ರೆಡಿ 7 o'clock ಆಗಿದೆ. ಸ್ವಲ್ಪ ಲೇಟ್ ಆಯಿತು ಹೊರಟಿದ್ದು. ಎಲ್ಲಿ ಅಂತ ಆಗಲೇ ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರ ನೀವು. ಸೊ ಅಲ್ಲಿ ಹೋಗಿ ನಾವು ಎಲ್ಲಿ ಉಳಿತಾ ಇದ್ದೀವಿ, ಏನೇನೆಲ್ಲ ಮಾಡ್ತೀವಿ ಗೊತ್ತಿಲ್ಲ. ಸೊ ಎಲ್ಲದನ್ನ ತೋರಿಸ್ತೀನಿ. ಎಲ್ಲಿ ಹೋಗ್ತಾ ಇದ್ದೀವಿ ಈಗ? ಎಲ್ಲಿ ಹೋಗ್ತಾ ಇದೀವಿ ಹೇಳಿ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ? ಇಲ್ಲ, ಇವಾಗ ಸೊ ಹೆಬ್ಬಾಳ ಫ್ಲೈಓವರ್ ಮೇಲೆ ಬಂದು ನೆಲಮಂಗಲದಲ್ಲಿ ನಾವು ಮಂಗಳೂರು ರೂಟ್ ತಗೊಳ್ತಾ ಇದ್ದೀವಿ. ಊರಿಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆಯಂತೆ. ಎಸ್ಪೆಷಲಿ ಇವತ್ತು ನಾವು ಬ್ಯಾಂಗ್ಳೂರು ದಾಟದೆ ಇನ್ನ ಸುಮಾರು ಹೊತ್ತು ಬೇಕಾಗುತ್ತೆ. ಯಾಕೆಂದರೆ 4 days ಹಾಲಿಡೇಸ್ ಇರೋದ್ರಿಂದ ಶುಕ್ರವಾರ ಒಂದೆಲ್ಲ ರಜಾ ಹಾಕ್ಕೊಂಡು ಎಲ್ಲ ನಮ್ಮ ಥರನೇ ಬೆಂಗಳೂರು ಬಿಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಎಷ್ಟೊತ್ತಿಗೆ ತಲುಪ್ತೀವಿ ಗೊತ್ತಿಲ್ಲ, ನಿಧಾನಕ್ಕೆ ಹೋಗ್ತೀವಿ. ಆಸ್ ಯೂಶ್ವಲ್ ತಿಂಡಿಗೆ ನಾವು ಈ ಕಡೆ ರೂಟಿಂದ ಬಂದರೆ ಕಿಚ್ಚನಹಳ್ಳಿ ಮನೆಗೆ ತಿಂಡಿಗೆ ಬರೋದು. ಸೊ ಇವತ್ತು ಕೂಡ ಅಲ್ಲೇ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನನಗೆ ಎಸ್ಪೆಷಲಿ ಮೆದು ದೋಸೆ ಸಖತ್ ಇಷ್ಟ. ಸೊ ರಶ್ ಇದೆ, ನೋಡೋಣ. ಮಾವ ಕೋಕೋ ಆರ್ಡ್ರ್ ಮಾಡಿದ್ದಾರೆ. ಅದಕ್ಕೆ ಪಲಾವು, ಇಡ್ಲಿ, ವಡ, ಆಮೇಲೆ ಹಾಲ್ ಬಾಯ್ ಖಾಲಿ ಆಯಿತು. ಮೆದು ದೋಸೆ ಮಾತ್ರ ನನ್ನ ಫೇವ್ರೆಟ್. ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಮಡಿಕೇರಿಗೆ ಹೋಗ್ತಾ ಈಗ ಒಳ್ಳೆ ಸೌತೆಕಾಯಿ ಸಿಕ್ಕಿದೆ. ಗೆಣಸೆಲ್ಲ ಇದೆ ನೋಡಿ. ಸೌತೆಕಾಯಿ ಇದು ಕೂರ್ಗ್ ಹಾಂ. ಸೊ ಸೌತೆಕಾಯಿ ಸಕ್ಕತ್ತಾಗಿತ್ತು. ಸೊ ಸೌತೆಕಾಯಿ ತಗೊಳ್ತಾ ಇದ್ದೀವಿ ಅಣ್ಣನ ಹತ್ರ. ಚೆನ್ನಾಗಿದೆ. ಸೊ ಇವಾಗ ಕೂರ್ಗ್ ಎಂಟರ್ ಆಗಿದ್ದೀವಿ. ವೆದರ್ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ ವೆದರ್ ಮಾತ್ರ. ಇನ್ನು 9 kilometers ಇದೆ ಅಷ್ಟೇ ನಮ್ಮ ರೆಸಾರ್ಟಿಗೆ. ಸತಿ ರೂಮ್ ಟೂರ್ ಮಾಡ್ತಾ ಇದ್ದೀವಿ. ಸೊ ಇದೆ ನಮ್ದು ರೂಮ್. ಆಕ್ಚುಲಿ ಫ್ಯಾಮಿಲಿ ಕಾಟೇಜ್ ಬುಕ್ ಮಾಡಿದ್ದೀವಿ. ಸೊ 2 ಬೆಡ್ ಇದೆ. ನಾವು ಇಬ್ಬರೇ ಇರೋದು. ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಬೆಡ್ಡಲ್ಲಿ ಮಲ್ಕೋಬಹುದು. ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಮಿಲ್ಕ್ ಪೌಡರ್ ಮತ್ತೆ ಕಾಫಿ ಪೌಡರ್, ವಾಟರ್ ಎಲ್ಲ. ಟಿವಿ ಇದೆ, ಕರ್ಟನ್ಸ್ ಇದೆ. ಕರ್ಟನ್ ತೆಗೆದ್ರೆ ಏನಿಲ್ಲ, ಹೆಚ್ಚೇನಿದೆ ಇಲ್ಲ. ಬಾಳೆ ಮರ ಇದೆ ಅಷ್ಟೇ. ಸೊ 2 ಫ್ಯಾನ್ ಹಾಕಿದ್ದಾರೆ, ಲೈಟ್ಸ್ ಇದೆ. ಮತ್ತೆ ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ತರ ಸಣ್ಣದೊಂದು ರೂಮ್ ಮಾಡ್ಕೊಂಡಿದ್ದಾರೆ. ಸೊ ಆಮೇಲೆ ಟಾಯ್ಲೆಟ್ ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ ಮೇನ್ ಆಗಿ. ಸೊ ಹಾಟ್ ವಾಟರ್ ಯಾವಾಗ್ಲೂ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ತರ ಇದೆ ರೂಮು. ಪ್ರಾಪರ್ಟಿ ಟೂರ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಆಲ್ಮೋಸ್ಟ್ ವಿಲೇಜ್ ಥರ ಇದೆ. ಸೊ ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಕಪಲ್ ರೂಮ್ಸು ಇದೆ, ಹನಿಮೂನ್ ಕಾಟೇಜ್ ಅಂತ ಇದೆ. ಸೊ ಆ ಥರ ಎಲ್ಲ ಮಾಡಿದ್ದಾರೆ. ಜೋಕಾಲಿ ನೋಡಿ, ಜೋಕಾಲಿ. ಸೊ ಬೇಬಿ ಮೂನಿಗೆ ಇಲ್ಲಿ ಬಂದಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ರಿಲ್ಯಾಕ್ಸಿಂಗ್ ಆಗಿ ಕೂಲಾಗಿ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಕೂರ್ಗಿಗೆ ಬಂದಿದ್ದೀವಿ, ಚೆನ್ನಾಗಿದೆ ಮಾತ್ರ. ಸೊ ಏರಿಯಾ ಅಂತೂ ಸಖತ್ ಕೂಲಾಗಿದೆ, ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಸೊ ತುಂಬಾ ದೊಡ್ಡದಾಗಿದೆ ಪ್ರಾಪರ್ಟಿ ಮಾತ್ರ. ಚೆನ್ನಾಗಿದೆ. ಬಟ್ ಇವಾಗ ಮಳೆ ಇರೋದ್ರಿಂದ ನೋಡ್ಬೇಕಿನ್ನು.
ಕಾಫಿ ಪ್ಲಾಂಟೇಶನ್ ಇದೆ. ಕಾಫಿ ಪ್ಲಾಂಟೇಶನ್ ಜಾರುತ್ತೆ. ಫೋಟೋ ಎಲ್ಲ ತಕೊಂಡೆ ಅಮ್ಮ. ಸೊ ಇವಾಗ ರೆಸಾರ್ಟ್ ಇಂದ ಹೊರಟಿದ್ದೀವಿ. ಮಕ್ಕಳು ಆಲ್ಮೋಸ್ಟ್ 55 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, ನಾವಿರೋ ರೆಸಾರ್ಟ್ ಇಂದ. ಏನು ಮಾವಂದು ಫ್ರೆಂಡಿನ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಮಡಿಕೇರಿಗೆ ಬಂದರೆ ಈ ಹೋಟೆಲಿಗೆ ಬಂದಿದ್ದೀವಿ. ಅಂಬಿಕಾ ಅಂತ ಹೇಳ್ಬಿಟ್ಟು ಸರ್ಕಲಲ್ಲೇ ಸಿಗುತ್ತೆ. ಚೆನ್ನಾಗಿದೆ ಹೋಟೆಲ್. ಅವರು ಓನರ್ ಮಾವನ್ ಫ್ರೆಂಡ್ ಅಲ್ಲ, ಫ್ರೆಂಡ್ ಮಗ. ಸಖತ್ ಕ್ಲೀನ್ ಆಗಿದೆ. ಚಾಟ್ಸ್ ಕೂಡ ಇದೆ, ದೋಸೆ ಇದೆ, ಎಲ್ಲ ಇದೆ. ಗೋಲಿ ಬಜ್ಜಿ ತಗೊಂಡಿದ್ದೀವಿ ಫಸ್ಟು, ಸಕ್ಕತ್ತಾಗಿದೆ. ಚಟ್ನಿ, ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಒಳ್ಳೆ ಚಳಿಗೆ ಮಾತ್ರ ಸಕ್ಕತ್ತಾಗಿದೆ. ಮಸಾಲೆ ಪುರಿ ತರಿಸಿದ್ದೀವಿ. ಹೆಂಗಿದೆ? ಸಕ್ಕತ್ತಾಗಿದೆ ಅಲ್ವಾ? ಸೂಪರ್ ಆಗಿದೆ ಮಸಾಲೆ ಪುರಿ. ಮಡಿಕೇರಿಗೆ ಬಂದು ಮಸಾಲೆ ಪುರಿ ತಿಂತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ. ನಾನು ಹೇಳ್ತಿದ್ದೆ ಇವತ್ತು ಮಸಾಲೆ ಪುರಿ ಬೇಕು ಅಂತ. ಮಸಾಲೆ ಪುರಿ ಹಂಗೆ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಆನಿಯನ್ ದೋಸೆ ತಂದು ಕೊಟ್ಟಿದ್ದಾರೆ. ಅವ್ರು ಇಷ್ಟೆಲ್ಲ ಹೇಗೆ ಅಯ್ಯಪ್ಪ. ಇಲ್ಲಿ ಏನೇನು ಫೇಮಸ್ಸು ನಿಮ್ಮ ಹೋಟೆಲಲ್ಲಿ? ನಿಮ್ಮ ಹೋಟೆಲಲ್ಲಿ ಏನೇನು ಫೇಮಸ್ಸು? ಯಾವ್ದು? ಗೋಲಿ ಅಂದರೆ ಜಾಸ್ತಿ ಅಲ್ಲ, ಜಾಸ್ತಿ ಡಿಮ್ಯಾಂಡ್ ಗೋಲಿ ಬಜ್ಜಿ, ದೋಸೆ, ರವೆ ಇಡ್ಲಿ. ಸೊ ಹಾಗಾದರೆ ಮಡಿಕೇರಿಗೆ ಬಂದರೆ ಗೋಲಿ ಬಜ್ಜಿ, ದೋಸೆ ಮತ್ತು ಇನ್ಯಾವುದು ರವೆ ಇಡ್ಲಿ ತಿನ್ನೋದು ಮಾತ್ರ ಮರಿಬೇಡಿ.
ಜಾರುತ್ತಲ್ಲ ಫುಲ್ಲು. ಕೈ ಕೊಡು. ಹೊರಗಡೆ ನೋಡಲ್ಲ. ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. 32 meters ಬ್ರಿಡ್ಜ್ ಇದು, ಸ್ಕೈ ವಾಕ್. ಸೊ ಐ ಥಿಂಕ್ ಇಂಡಿಯಾದಲ್ಲೇ ಫಸ್ಟ್ ಇರಬೇಕು, ಗೊತ್ತಿಲ್ಲ. ಸೊ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. 5 minutes ಬಿಡ್ತಾರಷ್ಟೇ, ಬಟ್ ನೇಚರ್ ಮಾತ್ರ ನೋಡ್ತಾ ಇರ್ಬೋದು, ಸಕಲ ಕಾಣುತ್ತೆ. ಆಮೇಲೆ ಇಲ್ಲಿ ತಿನ್ನಕ್ಕೆಲ್ಲ ಇದೆ, ಕಾರ್ನ್ ಇದೆ, ಆಮೇಲೆ ಇನ್ನೇನಿದೆ, ಕಾಟನ್ ಕ್ಯಾಂಡಿ ಇದೆ. ಸೊ ಹೀಗೆ ಚೆನ್ನಾಗಿದೆ, ಇಲ್ಲಿಗೊಂದು ಬರ್ಬೋದು. ಅಂತೂ ಇವತ್ತು ಇದೊಂದು ನೋಡಿದ್ವಿ. ಕಾಟನ್ ಕ್ಯಾಂಡಿ ಸಿಗುತ್ತೆ ಎಲ್ಲರದ್ದು, ಆಲ್ಮೋಸ್ಟ್ ಚೈಲ್ಡ್ಹುಡ್ ಕ್ರಶ್ ಅಂತಲೇ ಹೇಳ್ಬೋದು ಇದನ್ನು. ನನಗೂ ಇಷ್ಟ ಆಯಿತು. ಬ್ರಿಡ್ಜ್ ಹೆಂಗೆ ಅನ್ನಿಸ್ತು? 200 ರೂಪೀಸಿಗೆ ಬರ್ತಿಲ್ಲ ಅಲ್ಲ? ಇಲ್ಲ, 100 ರೂಪೀಸ್ಗೂ ಬರ್ತಿಲ್ಲ. 100 ರೂಪೀಸ್ಗೆ ಓಕೆ ಓಕೆ ಆಯಿತಾ. ಅಂದರೆ ಯಾಕೆ ಹೋಗಬೇಕು ಅಂದರೆ, ಲೈಕ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗಿರೋದಲ್ವಾ, ಫಸ್ಟ್ ಬ್ರಿಡ್ಜ್. ಚೈನಾದಲ್ಲಿರೋದು ಹೇಗಿದೆ ಅಂದರೆ, ಕೆಳಗಡೆ ನನ್ನ ವಿಡಿಯೋ ನೋಡ್ಬೋದು ನೀವು, ಫುಲ್ಲು ಟ್ರಾನ್ಸ್ಪರೆಂಟ್ ಇದೆ. ಅಂದರೆ ಇವರು ಅಂದರೆ ಸೇಫ್ಟಿಗೋಸ್ಕರ ಇಲ್ಲಿ ಫುಲ್ಲು ತುಂಬ ಇದನ್ನೆಲ್ಲ ಯೂಸ್ ಮಾಡಿದ್ದಾರೆ, ಕಬ್ಬಿಣ ಎಲ್ಲ. ಬಟ್ ಚೈನಾದಲ್ಲಿ ಕೆಳಗಡೆ ನೋಡಿದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಅವಾಗ ಏನಾಗುತ್ತೆ ಅಂದರೆ ಹೆದರಿಕೆ ಆಗುತ್ತೆ, ಫುಲ್ ಪಾತಾಳ ಕಾಣಬೇಕು. ಬಟ್ ಇಲ್ಲ, ಆ ಥರ ಇಲ್ಲ. ಸೊ ಹೆದರಿಕೆ ಆಗಲ್ಲ. ಓಕೆ ಓಕೆ ಇತ್ತಷ್ಟೇ, ನಮಗೇನು ಅಷ್ಟೆಲ್ಲ ಹೆದರಿಕೆ ಆಗಿಲ್ಲ. ಹೆಂಗೆ ಕಾಣಿಸ್ತಾ ಇದೆ ನೋಡಿ ನೈಟ್. ದೇವ್ರೆ. ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಡೇ 3. ಇವತ್ತು ಆಲ್ಮೋಸ್ಟ್ ಎಲ್ಲೂ ಹೋಗ್ತಾ ಇಲ್ಲ ನಾವು. ಬಿಸ್ಲೆಘಾಟ್ ಇಲ್ಲಿಂದ ಆ್ಯಕ್ಚುಲಿ 30 kilometers ಅಂತ ಅಂದರು, ಬಟ್ ಅದು ಸ್ವಲ್ಪ ಟ್ರೆಕ್ ಮಾಡೋಕ್ಕಿದೆ ಅಂತಲೂ ಅಂತ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿ ಹೇಗಿದೆ ಅಂತ ನೋಡಿ ಆಮೇಲೆ ಹೋಗ್ತೀವಿ. ಆಮೇಲೆ ಇನ್ನೂ ನಾವು ಆ್ಯಕ್ಚುಲಿ ಪ್ರಾಪರ್ಟಿ ಫುಲ್ಲು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಫುಲ್ ಪ್ರಾಪರ್ಟಿ ತೋರಿಸ್ತೀನಿ. ಇನ್ನಿವತ್ತು ಒಂದಿನ ಉಳಿತೀವಿ. ಇವತ್ತು ನೈಟ್ ಒಂದಿನ ಉಳಿದು ನಾಳೆ ಹೊರಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಏನು ಚೆನ್ನಾಗಿದೆ ಅಂತ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಅದೇ ನಾನು ಹೇಳ್ದಂಗೆ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಫುಡ್ ಈಸ್ ನಾಟ್ ಸೋ ಗುಡ್ ಅಷ್ಟೇ. ಏನು ಮಾಡೋದು, ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನೀವಷ್ಟು ಇಲ್ಲಿಗೆ ಬರಬೇಕಂದ್ರೆ ಒಂದು ಸಣ್ಣ ಸ್ಟವ್ ಏನಾದ್ರು ಕಾರಲ್ಲಿ ಹಿಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಪಾರ್ಟಿ ಹಾಲ್ ಥರ ಮಾಡ್ಕೊಂಡಿದ್ದಾರೆ ಇದು. ಆ್ಯಂಡ್ ಅಲ್ಲೇ ಡೈನಿಂಗ್ ಹಾಲ್ ಕೂಡ ಇದೆ. ಡೈನಿಂಗ್ ಹಾಲ್. ಏನೂ ಇಟ್ಟಿಲ್ಲ ಇವತ್ತಿನ್ನು. ಸಲಾಡ್, ಬ್ರೆಡ್ ಮತ್ತು ಇದು ಕಾಳು ಪಲ್ಯ ಇಟ್ಟಿದ್ದಾರೆ ಅಷ್ಟೇ. ಮಧ್ಯ ಮಧ್ಯ ಎಲ್ಲ ಈ ಥರ ಸಿಟ್ಔಟ್ ಏರಿಯಾಸ್ ಮಾಡಿದ್ದಾರೆ.
ಪಾರ್ಕಿಂಗ್ ಫುಲ್ ಆಗಿದೆ ಇವತ್ತಂತೂ. ಇದು ರಿಸೆಪ್ಷನ್. ಸೊ ಇವತ್ತು ಫುಡ್ ಚೆನ್ನಾಗಿದೆ. ಇದು ಒತ್ತು ಶಾವಿಗೆ ಮತ್ತು ಅದಕ್ಕೆ ಕಾಯಿ ಹಾಲು ಮತ್ತು ಚಟ್ನಿ, ಆಮೇಲೆ 2 ಥರದ ಕೋಸಂಬರಿ ಮಾಡಿದ್ದಾರೆ, ಪೂರಿ ಸಾಗು ಇದೆ. ಸೊ ಚೆನ್ನಾಗಿದೆ ಇವತ್ತು ಊಟ ತಿಂಡಿ. ಸೊ ಇವಾಗ ಬಿಸ್ಲೆ ಘಾಟಿಗೆ ಹೊರಟಿದ್ದೀವಿ. ನಾವಿರೋ ರೆಸಾರ್ಟಿಂದ 30 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಬಿಸ್ಲೆ ಘಾಟ್ ಜಸ್ಟ್ ಇಟ್ಸ್ ಅ ವ್ಯೂ ಪಾಯಿಂಟ್ ಅಷ್ಟೇ. ನೋಡೋಣ ಹೇಗಿದೆ ಅಂತ. ಇವತ್ತು ಸುಮಾರು ಜನ ಬಂದಿದ್ದಾರೆ. ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಿದ್ದಾರೆ, ಅದಕ್ಕೆ ಗಲಾಟೆ. ಸೊ ಇವಾಗ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. ಎಷ್ಟು ಎಂಟ್ರಿ ಟಿಕೆಟ್? 10 ರೂಪಾಯಿ, 20 ರೂಪಾಯಿ. ಓಕೆ, 20 rupees ಪರ್ ಹೆಡ್. ಮಳೆ ಬರ್ತಾ ಇರೋದಕ್ಕೂ ಸಖತ್ತಾಗಿದೆ. ಒಳ್ಳೆ ಟಾಯ್ಲೆಟು ಇದೆ ಸದ್ಯ. ಇದೇ ವ್ಯೂ ಪಾಯಿಂಟ್, ಚೆನ್ನಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಮಂಗಗಳು ಬಂದಿದಾವೆ. ಸೊ ಬಟ್ಟೆ ಹಾಕಿರೋ ಮಂಗಗಳು. ಈ ತರ ಮಾಡೋದೆಲ್ಲ ಇಲ್ಲಿ ಬಂದು ಸೇಫ್ ಅಲ್ಲ. ಒಂದ್ಸತಿ ಬಿದ್ರೆ ಗೊತ್ತಾಗತ್ತೆ ಅಂತವ್ರಿಗೆ. ನೋಡಿ, ದಯವಿಟ್ಟು ಇಂಥ ಡೇಂಜರಸ್ ಪ್ಲೇಸಿಗೆ ಬಂದು ಈ ತರದೆಲ್ಲ ಮಂಗಾಟಗಳನ್ನ ಮಾಡಕ್ ಖಂಡಿತ ಹೋಗ್ಬೇಡಿ. ಅದು ಮಳೆಗಾಲ ಆಗಿರೋದ್ರಿಂದ ಎಲ್ಲಿ ಜಾರತ್ತೆ ಏನೋ ಗೊತ್ತಾಗಲ್ಲ. ಸಖತ್ ಚೆನ್ನಾಗಿತ್ತು ಬಿಸ್ಲೆ ಘಾಟಿಗೆ ಬಂದಿದ್ದು. ಖುಷಿ ಆಯ್ತು ಮಾತ್ರ. ಸನ್ಸೆಟ್ ಕಾಣಲಿಲ್ಲ. 99% ಗೊತ್ತಿತ್ತು, ಏಕೆಂದರೆ ಮಳೆಗಾಲ ಆಗಿರೋದ್ರಿಂದ ಸನ್ಸೆಟ್ ಕಾಣಲ್ಲ ಅಂತ. ಮಳೆಗಾಲ ಅಲ್ಲ, ಇಲ್ಲಿ ಬೇಸಿಗೆನಲ್ಲಿ ಬಂದ್ರೂ ಸನ್ಸೆಟ್ ಕಾಣೋದು ತುಂಬ ರೇರ್ ಅಂತೆ. ಫುಲ್ಲು ಮಿಸ್ಟ್ ಕವರ್ ಆಗಿ ಹೋಗಿರುತ್ತೆ. ಐ ಥಿಂಕ್ ನಮ್ಮ ಆಗುಂಬೆದು ಒಂದು 3 ಪಟ್ಟು ಇರ್ಬೋದೇನೋ ಇದು. ಅಷ್ಟು ದೊಡ್ಡದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ತುಂಬ ಚೆನ್ನಾಗಿದೆ. ಇಲ್ಲೊಂದು ಬರ್ಬೋದು. ನಾವು ಆ್ಯಕ್ಚುಲಿ 4 ಡೇಸಲ್ಲಿ ಇನ್ನೇ ನಾಳೆ ಹೊರಟ್ವಿ. 2 ಪ್ಲೇಸಸ್ ಅಷ್ಟೇ ಕವರ್ ಮಾಡಿದ್ದು. ನಾವೇನೆಲ್ಲೂ ಹೋಗಬೇಕು ಅಂತ ಅಂದ್ಕೊಂಡು ಬಂದಿರಲಿಲ್ಲ. ಯಾಕೆಂದರೆ ಮೇಯ್ನಾಗಿ ರೆಸಾರ್ಟಲ್ಲೇ ಇರಬೇಕು ಅಂತಲೇ ಚೆನ್ನಾಗಿರೋ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ.
ಸೊ ಫುಲ್ ರೆಸಾರ್ಟಲ್ಲೇ ಕಾಲ ಕಳೆದ್ವಿ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿದೆ. ಇಲ್ಲಿಗೆ ಬರ್ಬೋದು. 33 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ರೆಸಾರ್ಟಿಂದ ಆ್ಯಕ್ಚುಲಿ. ಫಾರ್ ಚೇಂಜ್ ಇವತ್ತು ಮಾನ್ಸೂನ್ ಬ್ಲಾಗಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದೊಂದು ಸ್ಪೆಷಲ್ ಪಾಯಿಂಟು, ಇದು ರಿಡ್ಜ್ ಪಾಯಿಂಟ್ ಅಂತ. ಸೊ ನೀವೇನು ನೋಡ್ತಾ ಇದ್ದೀರಾ ಈಗ, ಈ ಕಲ್ಲಿನ ಲೆಫ್ಟ್ ಸೈಡಲ್ಲಿರೋದು ಆ ಕಡೆ ಮಳೆ ಆ ಕಡೆ ಹೋಗುತ್ತೆ, ರೈಟ್ ಸೈಡಲ್ಲಿರೋದು ಬೇ ಆಫ್ ಬೆಂಗಾಲ್ ಸೈಡಿಂದ ಬರೋದು. ಸೊ ಬೇ ಆಫ್ ಬೆಂಗಾಲ್ ಸೈಡ್ ಕಡೆ ಹೋಗುತ್ತೆ. ಸೊ ಈ ಥರ ಇದೆ ಇದು. ಬಿಸ್ಲೆ ಘಾಟಿಂದ ಬರ್ತಾ ಇಲ್ಲೊಂದು ಶಾಪಿಗೆ ಬಂದ್ವಿ. ಇಲ್ಲಿ ಮ್ಯಾಗಿ, ಟೀ ಮತ್ತೆ ಬೋಂಡಾ ಎಲ್ಲ ಇದೆ. ಸಣ್ಣ ಶಾಪು, ಸೊ ಚೆನ್ನಾಗಿದೆ. ಮಧ್ಯದಲ್ಲಿ ಈ ಥರದ್ದೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ, ತಗೊಳ್ಬೋದು. ಮಳೆ ಚಳಿಗೆ ಸಂಜು ಬಿಸಿ ಬಿಸಿ ಮ್ಯಾಗಿ ತಿನ್ನಲ್ಲ ಹೇಗಿದೆ ಈ ಚಳಿಗೆ. ನಾವು ಆ್ಯಕ್ಚುಲಿ ಹಿಲ್ ಸ್ಟೇಷನ್ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ಚಳಿ ಇರೋ ಜಾಗಕ್ಕೆಲ್ಲ ಹೋದ್ರು ಒಂಥರ ಮ್ಯಾಗಿ ಅಂತೂ ತಿಂತೀವಿ ಎಲ್ಲಿ ಹೋದ್ರು ಅಲ್ವಾ. ಟೀ ಮ್ಯಾಗಿ ಅಂತೂ ಎಲ್ಲ ಕಡೆ ಸಿಗುತ್ತೆ. ಚೆನ್ನಾಗಿದೆ ಅಲ್ವಾ ಇದು. ಇದು ಬಹುಶಃ ನೈಟ್ ಒಂದು 11:30-12 o'clock ಅನಿಸುತ್ತೆ. ನಾವು ಹೊರಡೋ ಹಿಂದಿನ ದಿನ ತುಂಬಾ ಮಳೆ ಬರಬೇಕು ಮತ್ತು ನಾವು ಎದುರುಗಡೆ ಕೂತ್ಕೊಂಡು ಆರಾಮಾಗಿ ಅದನ್ನು ನೋಡಬೇಕು ಅಂತ ಅದೊಂದು ಆಸೆ ಇತ್ತು. ಸೊ ಲಾಸ್ಟ್ ಡೇ ಆ ಆಸೆ ಈಡೇರಿತು. ಸಖತ್ ಖುಷಿ ಆಗ್ತಾಯಿದೆ ಮಾತ್ರ. ಒಂಥರ ಫುಲ್ಲು ಸ್ಕೇರಿಯಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 4th ಡೇ ಹೊರಡ್ತಾ ಇದ್ದೀವಿ. ಅದಕ್ಕೆ ಮುಖದಲ್ಲಿ ಬೇಸರ ಎಲ್ಲ ಕಾಣ್ತಾ ಇದೆ. ನಿಜಕ್ಕೂ ತುಂಬ ಚೆನ್ನಾಗಿತ್ತು ಇಲ್ಲಿ ರೆಸಾರ್ಟ್ ಮಾತ್ರ. ತುಂಬ ಕಾಮಾಗಿತ್ತು. ಇದು ಸಿಗ್ತಾ ಇರಲಿಲ್ಲ, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಎಲ್ಲೋ ನನ್ನ ಜಿಯೋ ಆಗಿರೋದ್ರಿಂದ ಒಂದು ಕಡ್ಡಿ ಸಿಗ್ತಾ ಇತ್ತು ಅಷ್ಟೇ. ಸೊ ತುಂಬ ಕಾಮಾಗಿತ್ತು ಮಾತ್ರ. ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಬಟ್ ಹೋಗಲೇಬೇಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಯಾರೇ ಇಲ್ಲಿ ಬರಬೇಕು ಅಂತ ಇದ್ರೂ ಕೂಡ ನಾನು ಈ ರೆಸಾರ್ಟಿಂದು ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಹಾಕಿರ್ತೀನಿ. ಲೈಕ್ ಕಪಲ್ ಕಾಟೇಜಿಗೆ ಎಷ್ಟು, ಫ್ಯಾಮಿಲಿ ಕಾಟೇಜಿಗೆ ಎಷ್ಟು ಅಂತ. ಸೊ ಅದನ್ನು ನೋಡಿಕೊಂಡು ನೀವು ಡೈರೆಕ್ಟ್ ಬುಕ್ಕಿಂಗ್ ಮಾಡೋದಿದ್ರೆ ನಂಬರ್ ಕೂಡ ಕೊಟ್ಟಿರ್ತೀನಿ, ಡೈರೆಕ್ಟ್ ಬುಕ್ಕಿಂಗ್ ಕೂಡ ಮಾಡ್ಕೊಳ್ಬೋದು. ಇದು ಫ್ಯಾಮಿಲಿ ಕಾಟೇಜೇ. ಇದು ಹೆಂಗೆ ಅಂದರೆ ಡುಪ್ಲೆಕ್ಸ್ ಥರ. ಸೊ ಮೇಲೊಂದಿದೆ. ಈ ರೂಮ್ ಎಷ್ಟು? AC ಎಲ್ಲ ಇದೆ. ಇದು AC ಎಲ್ಲ ಇದೆ. ಇದು ಅದಕ್ಕಿಂತ ಕಾಸ್ಟ್ಲಿನಾ ಅಥವಾ ಇದೇ ಕಾಸ್ಟ್ಲಿನಾ? ಓ, ವಿತೌಟ್ AC. ಇದೆಷ್ಟು? ಏನ್ ಗೊತ್ತಾ, ಆನ್ಲೈನಲ್ಲಿ ಆದ್ರೆ ಕಮ್ಮಿ ತೋರಿಸ್ತಾರೆ. ಅದೇ ನಮಗೆ ಆನ್ಲೈನ್ ಇದು ಕಮ್ಮಿನೇ ಇದೆ. ಆನ್ಲೈನ್ ಡುಪ್ಲೆಕ್ಸ್ ಇದು ಸಖತ್ತಾಗಿದೆ ನೋಡಿ. ಡುಪ್ಲೆಕ್ಸ್ ಬಂದ್ರೆ ಈ ತರ ಇದೆ ಫುಲ್ಲು. ಇದು AC ಇರೋದ್ರಿಂದ ಕಾಸ್ಟ್ಲಿ ಅಂತಾರೆ. ನೋಡಿ ಇವರು ಹರೀಶ್ ಅಂತ. ನಾನು ಇವ್ರದ್ದು ನಂಬರ್ ಕೊಟ್ಟಿರ್ತೀನಿ, ನಿಮ್ಮ ನಂಬರ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಓಕೆನಾ? ತುಂಬ ಚೆನ್ನಾಗಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಟೀ ತಂದು ಕೊಡೋದು ಎಲ್ಲ ಮಾಡ್ತಿದ್ರು. ಸೊ ಇದಿಷ್ಟು ಆ ಥರದ್ದೇ ಡುಪ್ಲೆಕ್ಸ್. ನೋಡಿದ್ರಲ್ಲ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.